ಈಗ ಕನ್ನಡ ಮೋಜು 360ಯಲ್ಲಿ ಕ್ವಿಕ್ ಬಿಟ್ ಸುತ್ತು ಕಾಕ್ರೋಚ್ ಸುದ್ದಿಯವರೊಂದಿಗೆ. ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್. ನನ್ನ ಕಣ್ಣು ಸ್ಟ್ರೆಂತ್. ಓ ಮ್ಯಾಮ್, ಏನಕ್ಕೆ ಅಂದರೆ ನೋಡಿ, ಈಗ ನಾನು ಕೆಲವು ಪಾತ್ರಗಳು ಮಾಡುವಾಗ ಈ ನನ್ನ ಕಣ್ಣೇ ಏನು ಗುರು ಇವನು ಅನ್ಸಿದ್ದು. ಈಗ ಬಿಗ್ ಬಾಸ್ ಅಲ್ಲಿ ಏನಾಯ್ತು, ನನ್ನ ಕಣ್ಣು, ನನ್ನ ಹೇರ್ ಸ್ಟೈಲ್ ಎಲ್ಲ ಬೇರೆ ಏನೋ ಸುದಿ ಅಂತ. ಬಟ್ ಸುದಿ ಹೃದಯ ಬೇರೆ, ಸುದಿ ಕಣ್ಣು ಬೇರೆ, ಸುದಿ ಮನಸ್ಥಿತಿ ಬೇರೆ, ಸುದಿ ಕಣ್ಣು ಬೇರೆ. ಅದು ಮೈನಸ್ ಆಯ್ತು. ಓಕೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಚಕ್ರವ್ಯೂಹ. ಯಾವ ವಿಷಯಕ್ಕೆ ತುಂಬಾ ಬೇಗ ಕೋಪ ಬರುತ್ತೆ? ನಾನು ಮಾಡದೇ ಇರೋದನ್ನ ನಾನು ಮಾಡಿದೆ ಅನ್ನೋದು, ಅಥವಾ ನಾನು ಹೇಳ್ದಿರೋದು ನೀವು ಹೇಳ್ದ ಅನ್ನೋದು ನನಗದು ಹರ್ಟ್ ಆಗುತ್ತೆ ಮ್ಯಾಮ್. ಓಕೆ, ನಿಮ್ಮ ಮೊದಲ ಸೆಲೆಬ್ರಿಟಿ ಕ್ರಶ್? ಮೊದಲ ಸೆಲೆಬ್ರಿಟಿ ಕ್ರಶ್ ನನ್ನ ಮಣ್ಣಾಗಿ ಸತ್ತು ಊತ್ರು ಸೆಲೆಬ್ರಿಟಿ ಉಪಿ ಸರ್. ಓಕೆ, ಸೊ ಮೊದಲು ಪ್ರಿಯತಮೆಯಾಗಿದ್ದ ನಿಮ್ಮ ಪತ್ನಿಯ ಮೊದಲ ಭೇಟಿ ಆಗಿದ್ದೆಲ್ಲಿ? ಅವರೊಂದು ನಾಯ್ದು ಡ್ರಾಯಿಂಗ್ ಬರ್ಸ್ಕೊಳ್ಳೋಕ್ಕೆ ನಮ್ಮ ಅಂಗಡಿ ಬಂದಿರ್ತಾರೆ ಮೇಡಮ್, ಅಲ್ಲಿಂದ ಪರಿಚಯ. ಓಕೆ, ಆಲ್ ಟೈಮ್ ಫೇವ್ರೇಟ್ ಕನ್ನಡ ಆಕ್ಟರ್ ಮತ್ತು ಆಕ್ಟ್ರೆಸ್? ಉಪಿ ಸರ್. ಆಕ್ಟ್ರೆಸ್? ಅದೇನೋ ಹಂಗೇನು ಇಲ್ವೇ ಇಲ್ಲ ಮ್ಯಾಮ್, ಸುಳ್ಳಿಗೆ ಏನಾರು ಹೇಳ್ಬೇಕು. ರಾಧಿಕಾ ಪಂಡಿತ್ ಮೇಡಮ್ ನನಗೆ ಇಷ್ಟ, ಬಟ್ ಉಪ್ಪಿ ಸರ್ ಅಷ್ಟಲ್ಲ ಮ್ಯಾಮ್, ರಾಧಿಕಾ ಪಂಡಿತ್ ಮೇಡಮ್ ಇಷ್ಟ. ಓಕೆ, ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್? ಮೇಡಮ್, ಒಂದು ಹುಡುಗಿ ಅಚ್ಚೆ ಹಾಕ್ಸ್ಕೊಂಡ್ಬಿಟ್ಟಿದ್ರು ನಂದು. ನಂಗೆ ನಿಜವಾಗ್ಲೂ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ಹೆಂಡತಿ ಒಂದಿನ ಹಿಡ್ಕೊಂಡಿದ್ಲು, ನಿನ್ನ ಅಚ್ಚೆ ಹಾಕ್ಸ್ಕೋತಾಳೆ ಅಂದರೆ ನಿಂಗೆ ಇವ್ರು ಹೆಂಗೆ ಪರಿಚಯ ಅಂತ. ದೇವರ ಹಣೆಗೂ ಗೊತ್ತಿಲ್ಲ ಅಮ್ಮ, ಬೇಕಾದ್ರೆ ಹುಡಿಕೊಂಡು ಕರ್ಕೊಂಬರ್ತೀನಿ, ಡೌಟ್ ಇದ್ರೆ ಕೇಳ್ಕೊ, ಇಲ್ಲ ಅವ್ರ ಮೊಬೈಲ್ದು ಡೇಟಾ ಎಲ್ಲ ತೆಗೆಸ್ಕೊಂಡು ನಂದು ಎಲ್ಲ ತಗೊಂಡು ನೋಡ್ಕೊ ಅಂತ ಹೇಳಿದ್ದೆ. ಅದು ನನಗೆ ಅದು ತುಂಬ ವಿಚಿತ್ರವಾಗಿ ನನ್ನ ಹೆಂಡತಿ ಕಾಟ ಅನಿಸಿತ್ತು. ಸೊ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಅಪಾಯಕಾರಿ ಸನ್ನಿವೇಶ ಆಗಿತ್ತು ಅನ್ನೋದಾದ್ರೆ ಯಾವ್ದು ನೆನಪು? ಬೇಜಾನಿದೆ ಮೇಡಮ್, ಲೆಕ್ಕನೇ ಇಲ್ಲ. ಸಿಕ್ಕಾಪಟ್ಟೆ ಅದರಲ್ಲಿ ಎಕ್ಸ್ಟ್ರಾ ಅಂದರೆ ಅದೇ ಕಣ್ಗೊಂದ್ಸರಿ ಏಟ್ ಬಿತ್ತು, ಒಂದು ಫುಲ್ ಅರ್ಧ ಮುಖ ಸರ್ಜರಿ, ಒಂದು 42 ಸ್ಟಿಚ್ ಇದೆ ಇಲ್ಲಿ ಒಳಗಡೆ. ಕಣ್ಣೇ ಹೋಗ್ಬೇಕಿತ್ತು, ಬದುಕೊಂಡಿದೆ ಕಣ ಅಂತ ಡಾಕ್ಟ್ರು, ನಿಂದೇನೋ ಪುಣ್ಯ ಚೆನ್ನಾಗಿತ್ತು ಅಂದರು. ಅದು ಸ್ವಲ್ಪ ಇರುತ್ತೆ, ಮಿಕ್ಕಿದ ಗಾಯಗಳು ನೋಡಿ ಕಾಣ್ತಿಲ್ಲ ನಿಮಗೆ. ಕಣ್ಣೇನಾರು ಹೋಗ್ಬಿಟ್ಟಿದ್ರೆ ಸಿನಿಮಾ ಹೊಂಟೋಗಿತ್ತಲ್ಲ ಮ್ಯಾಮ್. ಹೌದು, ನಿಜ. ಸೊ ದೇವ್ರ ಪ್ರತ್ಯಕ್ಷ ಆಗಿ ಒಂದು ವಾರ ಕೇಳಿ ಅಂದರೆ ಏನು ಕೇಳ್ತೀರಿ? ಸಾಯೋವರೆಗೂ ಸಿನಿಮಾದಲ್ಲಿ ಇರಬೇಕು, ಸಿನಿಮಾಗಳ ಅವಕಾಶ ಸಿಗಬೇಕು. ಓಕೆ, ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ನಾನು ಅದನ್ನು ಯಾವತ್ತೂ ಯೋಚನೆ ಮಾಡಿದೆ. ನನ್ನ ಲೈಫ್ ಭಯಂಕರ ಏರುಪೇರು, ಹೆಂಗೆಂಗೋ ಹೋಗಿದೆ. ಅದು ಹೆಂಗೆ ಕರ್ಕೊ ಹೋಗುತ್ತೋ ಹಂಗೆ.